ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ? ಇದು ಬಂದು ನಿಮಗೆ 20 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ನೋಡಿ, ಇಲ್ಲಿಂದ ನಿಮಗೆ ಅಲ್ಲಿ ಕಾರ್ ನಿಂತಿದೆಯಲ್ಲ, ಅದೇ ಟಾರ್ ರೋಡು. ಜಸ್ಟ್ ನಿಮ್ಗೆ ಅಲ್ಲಿಂದ ಒಂದು 250 ಅಡಿ ಇಲ್ಲಿಗೆ ಬಂದರೆ ಈ ಜಾಗ ಸಿಗುತ್ತೆ ನಿಮಗೆ. ಈ ಜಾಗ ಬಂದು ನಿಮಗೆ 18 ಗುಂಟೆ ಜಾಗ, 20 ಅಡಿ ಗೌರ್ಮೆಂಟ್ ನಕಾಶೆ ರೋಡು, ರೈಲ್ವೆ ರೋಡ್ ಇದು. ನೋಡಿ, ಇಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ರೋಡು 20 ಅಡಿ ರೋಡ್ ಇದೆ, ನಕಾಶೆ ರೋಡ್ ಇದು. ಎಲ್ಲ ಈ ಗಿಡ ಬೆಳ್ಕೊಂಡಿರೋದಕ್ಕೆ ನಿಮ್ಗೆ ಕಾಣಿಸ್ತಾ ಇಲ್ಲ. ಇದು 20 ಅಡಿ ನಕಾಶೆ ರೋಡು. ಈ 18 ಗುಂಟೆ ಜಾಗ ಏನಿದೆ, ಇಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ಒಂದು 70ರಿಂದ ಒಂದು 75 ಅಡಿವರೆಗೂ ರೋಡ್ ಬಿಟ್ಟು ಬರುತ್ತೆ ಇದು. ನೋಡಿ, ಇಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ನೋಡಿ ಫುಲ್ಲು ಇದೇನಿದೆ ಪ್ಲೈನ್ ಲ್ಯಾಂಡ್ ಇದೆ. ಈ ಕಡೆ ಪೈರು ಬೆಳೆದಿರೋದಲ್ಲ, ಈ ಕಡೆ ಭತ್ತ ಬೆಳೆದಿರೋದಲ್ಲ, ಇವೆರಡಕ್ಕೂ ಸೆಂಟ್ರಲ್ ಇರೋದು. ಈಸ್ಟ್ ಫೇಸಿಂಗು ನಿಮಗೆ 18 ಗುಂಟೆ ಜಾಗ, 20 ಅಡಿ ಬರುತ್ತೆ ಇದು ಗೌರ್ಮೆಂಟ್ ನಕಾಶೆ ರೋಡು. ನೋಡಿ, ಅಕ್ಕಪಕ್ಕದಲ್ಲೆಲ್ಲ ನಿಮ್ಮ ಮನೆ ಕಟ್ಕೊಂಡು ಎಲ್ಲ ವಾಸ ಮಾಡ್ತಾಯಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ನಿಮಗೆ ಈಗ ನೋಡಿ ಎಲ್ಲ ಬೆಂಗಳೂರು ರೋಡ್ ತೊಗೊಂಡಿರೋದು ಇದು. ಊರು ಕೂಡ ಅಷ್ಟೇ, ನಿಮಗೆ ಅರ್ಧ ಕಿಲೋಮೀಟ್ರ್ ಊರಿದೆ. ಒಂದು 300 ಅಡಿಗೆ ಇಲ್ಲಿ ಮನೆಗಳಿದೆ. ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ, ಆರಾಮಾಗಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು ನೀವು. ಮತ್ತು ನೋಡಿ ಊರು ಅದೇ. ಇಲ್ಲಿಂದ ನಿಮಗೆ ಬೆಂಗಳೂರು ಮೈಸೂರು ರೋಡ್ ಕರೆಕ್ಟಾಗಿ ಇಲ್ಲಿಂದ 2.5 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರು ಇಲ್ಲಿಂದ ನಿಮಗೆ 9 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ 77 ಕಿಲೋಮೀಟ್ರ್ ಆಗುತ್ತೆ. ನಿಮ್ಗೆ ಅದೇ ಟಾರ್ ರೋಡು. ಮತ್ತು ಊರು ಕೂಡ ನಿಮಗೆ ಅರ್ಧ ಕಿಲೋಮೀಟ್ರ್ ಇದೆ. ನೋಡಿ, ಎಲ್ಲ ಊರೇ. ನಿಮಗೆ ಸೇಫ್ಟಿ ಪರ್ಪಸ್ಗೂ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಗದ್ದೆ ಬೇಕಾದರೂ ಮಾಡ್ಕೋಬೋದು, ಹೊಲ ಬೇಕಾದರೂ ಮಾಡ್ಕೋಬೋದು. ನೋಡಿ, ಅಲ್ಲೆಲ್ಲ ನಿಮಗೆ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ, ಅಲ್ಲಿ ಕಾಣಿಸ್ತಿದೆಯಾ? ಅದ್ರ ಪಕ್ಕದೇ ಅಲ್ಲೆಲ್ಲ ತೆಂಗು ಹಾಕ್ಕೊಂಡಿದ್ದಾರೆ. ನೀವು ಕೂಡ ಇಲ್ಲಿ ಏನು ಬೇಕಾದರೂ ಹಾಕೋಬೋದು. ಇದೇ ಸೇಮ್ ಜಾಗದಲ್ಲಿ ನೋಡಿ, ಅಲ್ಲೂ ಕೂಡ ತೆಂಗು ಹಾಕ್ಕೊಂಡಿದ್ದಾರೆ. ನೀವು ಕೂಡ ಇಲ್ಲಿ ಏನು ಬೇಕಾದರೂ ಮಾಡ್ಬೋದು ಈ ಜಾಗದಲ್ಲಿ. ಇದು ಬಂದು ಜನರಲ್ ಪ್ರಾಪರ್ಟಿ, ಪೇಪರೆಲ್ಲ ಕ್ಲಿಯರ್ ಆಗಿದೆ, ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋವಂಥ ಜಾಗ. ಮತ್ತು ನಿಮಗೆ 1.5 ಕಿಲೋಮೀಟ್ರಿಗೆ ನಿಮಗೆ ರೈಲ್ವೆ ಸ್ಟೇಷನ್ ಬರುತ್ತೆ. ಈ ಜಾಗದಿಂದ 1.5 ಕಿಲೋಮೀಟ್ರಿಗೆ ನಿಮಗೆ ಟ್ರೈನು ಕೂಡ ಈ ಜಾಗದಲ್ಲಿ ನಿಲ್ಲಿಸುತ್ತೆ. ಆರಾಮಾಗಿ ನೀವು ಟ್ರೈನಲ್ಲಿ ಕೂಡ ಈ ಜಾಗಕ್ಕೆ ಬರ್ಬೋದು. ಇದ್ರ ಬೆಲೆ ಬಂದು 1.5 ಲಕ್ಷ ಪರ್ ಗುಂಟೆ ಅಂತ ಹೇಳ್ತಾರೆ. ಕೂತು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಬಂದು ಜನರಲ್ ಪ್ರಾಪರ್ಟಿ. ನಿಮಗೆ ವರ್ಷ ಪೂರ್ತಿ ಈ ಜಾಗದಲ್ಲಿ ನೀರು ಸಿಗುತ್ತೆ. ಕೆರೆ ಪಕ್ಕದೇ ಜಾಗ ಆಗಿರೋದ್ರಿಂದ ವರ್ಷ ಪೂರ್ತಿ ನಿಮ್ಗೆ ನೀರು ಸಿಗುತ್ತೆ. ನೋಡಿ, ದೊಡ್ಡ ಕೆರೆ, ವರ್ಷ ಪೂರ್ತಿ ನೀರು ಇರುತ್ತೆ. ನೋಡಿ, ಕಾಣಿಸ್ತಿದೆಯಲ್ವಾ? ಅದೆಲ್ಲ ನೀರು ನಿಮಗೆ. ಇದನ್ನು ಬೇಕಾದ್ರೆ ನೀವು ಗದ್ದೆ ಬೇಕಾದರೂ ಮಾಡ್ಕೋಬೋದು, ಹೊಲ ಬೇಕಾದರೂ ಮಾಡ್ಕೋಬೋದು, ಏನು ಬೇಕಾದರೂ ಮಾಡ್ಕೋಬೋದು ಈ ಜಾಗದಲ್ಲಿ. ಯಾರೆಲ್ಲ ಈ ಥರ 20 ಗುಂಟೆ ಒಂದು 15 ಗುಂಟೆ ಹುಡುಕ್ತಾ ಇರ್ತೀರ ಅಂಥವ್ರಿಗೆ ಈ 20 ಗುಂಟೆ ತುಂಬಾ ಚೆನ್ನಾಗಿದೆ. 18 ಗುಂಟೆ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಈ 18 ಗುಂಟೆ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಈ ಊರಿಗೆ ಬಸ್ಸು ಫೆಸಿಲಿಟಿನೂ ಇದೆ, ಬಸ್ಸು ಕೂಡ ಬರುತ್ತೆ. ಆರಾಮಾಗಿ ನೀವು ಬಸ್ಸಲ್ಲಿ ಕೂಡ ಬರ್ಬೋದು. ಮಂಡ್ಯ ಮತ್ತು ಮದ್ದೂರು ಅಲ್ಲೆಲ್ಲ ಬಸ್ಸಲ್ಲಿ ಬರ್ಬೋದು. ಮತ್ತು ಬೆಂಗಳೂರು ಮೈಸೂರು ರೋಡ್ ಇಲ್ಲಿಂದ ಬರೀ ನಿಮಗೆ 2.5 ಕಿಲೋಮೀಟ್ರ್ ಅಷ್ಟೇ, 2 ಕಿಲೋಮೀಟ್ರ್ ಆಗುತ್ತೆ. ಹಿಂಗೆ ಬಂದರೆ ಇದು ಗೂಗಲಲ್ಲಿ ನಿಮ್ಗೆ 2.5 ಕಿಲೋಮೀಟ್ರ್ ಅಂತ ತೋರಿಸುತ್ತೆ. ಶಾರ್ಟ್ ರೂಟಲ್ಲಿ ಬಂದರೆ ಇದು ನಿಮ್ಗೆ ಕರೆಕ್ಟಾಗಿ ಇದಕ್ಕೆ 2 ಕಿಲೋಮೀಟ್ರ್ ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗದಿಂದ. ನೋಡಿ, ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ತಾ ಇದ್ದಾರೆ. ಇದು ಬಂದು ಈಸ್ಟ್ ಫೇಸಿಂಗು.